ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಬೇಸಿಗೆ ಆರಂಭದಲ್ಲೇ ಎಸಿಗಳ ಬೆಲೆಯಲ್ಲಿ ಭಾರಿ ಏರಿಕೆಯಾಗಿದೆ. ಪ್ರಮುಖ ಕಂಪನಿಗಳಿಂದ 5% 15% ಬೆಲೆ ಏರಿಕೆ ಆಗಿಬಿಟ್ಟಿದೆ. ಹಲವು ಕಂಪನಿಗಳ ಎಸಿಗಳಲ್ಲಿ ಭಾರಿ ಪ್ರಮಾಣದಲ್ಲಿ ಏರಿಕೆ ಆಗಿದೆ. ಕಚ್ಚಾ ವಸ್ತುಗಳ ಬೆಲೆ ಏರಿಕೆಯ ಕಾರಣದಿಂದಾಗಿ ಎಸಿ ಬೆಲೆ ಕೂಡ ಏರಿಕೆ ಆಗಿದೆ. ಕಾಪರ್ ಸಾಗಣೆ ವೆಚ್ಚದಲ್ಲಿ ಏರಿಕೆಯಾಗಿದ್ದರಿಂದಾಗಿ ಈ ಎಫೆಕ್ಟ್, ಜೊತೆಗೆ ರೂಪಾಯಿ ಮೌಲ್ಯವು ದುರ್ಬಲಗೊಳ್ತಾ ಇರೋ ಅಂತ ಕಾರಣ ಡೈಕಿನ್ ಕಂಪನಿ ಎಸಿಗಳ ಬೆಲೆಯಲ್ಲಿ 12% ಹೆಚ್ಚಳ ಆಗಿದೆ. ವಫಲ್ ಲಾಸ್ಟ್ ಕಂಪನಿಯ ಎಸಿ ಬೆಲೆ 5% 15% ಏರಿಕೆ ಆಗಿದೆ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಚಂದ್ರಮೋಹನ್. ಬೇಸಿಗೆ ಆರಂಭದಲ್ಲೇ ಎಸಿ ಕಂಪನಿಗಳ ಮೇಲೆ ಒತ್ತಡ ಇರುತ್ತೆ, ಜೊತೆಗೆ ಆಬ್ವಿಯಸ್ಲಿ ಜನ ಕೂಡ ಮುಗಿ ಬೀಳ್ತಾರೆ ಅಂತ ಈಗ ಅದರ ದರದಲ್ಲಿ ಏರಿಕೆ ಆಗಿರುವಂಥದ್ದು. ಹೌದು ಮಧುಸೂದನ್, ಈಗ ಮುಖ್ಯವಾಗಿ ಈಗ ಬೇಸಿಗೆ ಆರಂಭ ಆಗ್ತಾ ಇದೆ. ಬೇಸಿಗೆ ಕಾಲದಲ್ಲಿ ಜನರೆಲ್ಲರೂ ಕೂಡ ತಮ್ಮ ಮನೆಗಳಲ್ಲಿ, ರೂಮ್ಗಳಲ್ಲಿ ಎಸಿಗಳನ್ನ ಬಳಕೆ ಮಾಡ್ತಾರೆ. ಎಸಿಗಳಿಗೆ ಬೇಸಿಗೆ ಕಾಲದಲ್ಲಿ ಭಾರಿ ಡಿಮ್ಯಾಂಡ್ ಕೂಡ ಇರುತ್ತೆ. ಆದ್ರೆ ಈಗ ಎಸಿಗಳ ಉತ್ಪಾದನೆಗೂ ಕೂಡ ಬೇರೆ ಬೇರೆ ರೀತಿಯಾದಂತಹ ತೊಂದರೆಗಳು ಉಂಟಾಗಿವೆ. ಒಂದ್ ಕಡೆನಲ್ಲಿ ಅದರ ಕಚ್ಚಾ ವಸ್ತುಗಳ ಬೆಲೆ ಏರಿಕೆ ಆಗಿದೆ, ಕಾಪರ್ನ ಬೆಲೆ ಏರಿಕೆ ಆಗಿದೆ. ಯುದ್ಧದಿಂದಾಗಿನೇ ಕಾಪರ್ನ ಬೆಲೆ ಏರಿಕೆ ಆಗಿದೆ. ಜೊತೆಗೆ ಬೇರೆ ಕಚ್ಚಾ ವಸ್ತುಗಳ ಬೆಲೆಗಳು ಕೂಡ ಅದೇ ರೀತಿಯಾಗಿ ಏರಿಕೆ ಆಗಿದೆ. ಜೊತೆಗೆ ಸಾಗಣೆ ವೆಚ್ಚ ಕೂಡ ಏರಿಕೆ ಆಗ್ತಾ ಇದೆ. ಸಾಗಣೆಗೂ ಕೂಡ ಸಮಸ್ಯೆ ಇದೆ. ಈ ಸಾಗಣೆ ವೆಚ್ಚದ ಏರಿಕೆ, ಕಚ್ಚಾ ವಸ್ತುಗಳ ಬೆಲೆ ಏರಿಕೆ ಮತ್ತು ಕಾಪರ್ನ ಬೆಲೆ ಏರಿಕೆಯಿಂದಾಗಿ ಎಸಿ ಕಂಪನಿಗಳು ಕೂಡ ಏರ್ ಕಂಡೀಷನರ್ಗಳ ಬೆಲೆಯನ್ನ 5% 15% ಕೂಡ ಏರಿಕೆಯನ್ನ ಮಾಡಿವೆ. ಇದು ಈ ಬೇಸಿಗೆ ಕಾಲದಲ್ಲಿ ಜನರಿಗೆ ಬೆಲೆ ಏರಿಕೆಯ ಬಿಸಿ ಮತ್ತಷ್ಟು ತಟ್ಟಲಿಕ್ಕೂ ಕೂಡ ಕಾರಣ ಆಗುತ್ತೆ. ಈಗ ಮುಖ್ಯವಾಗಿ ಬೇಸಿಗೆ ಕಾಲದಲ್ಲಿ ಕೆಲವು ಪ್ರದೇಶಗಳಲ್ಲಿ 35 ಡಿಗ್ರಿ 45 ಡಿಗ್ರಿವರೆಗೂ ಕೂಡ ಉಷ್ಣಾಂಶ ಇರುತ್ತೆ. ಉತ್ತರ ಭಾರತದಂತಹ ನಗರಗಳಲ್ಲಿ 45 ಡಿಗ್ರಿ 48 ಡಿಗ್ರಿವರೆಗೂ ಕೂಡ ಟೆಂಪರೇಚರ್ ರೈಸ್ ಆಗುತ್ತೆ. ಹಾಗಾಗಿ ಎಸಿಯನ್ನ ಬಳಕೆ ಮಾಡಿಕೊಂಡು ಜೀವನ ನಡೆಸತಕ್ಕಂಥದ್ದೇ ಜನರಿಗೆ ಅನಿವಾರ್ಯ ಆಗುತ್ತೆ. ಆದ್ರೆ ಎಸಿಗಳನ್ನ ಖರೀದಿ ಮಾಡಬೇಕಾದ್ರೆ ಈ ಬಾರಿ ಹೆಚ್ಚಿನ ಬೆಲೆಯನ್ನ ತೆರಲೇಬೇಕಾದಂತಹ ಅನಿವಾರ್ಯ ಪರಿಸ್ಥಿತಿ ಕೂಡ ಈಗ ಉದ್ಭವ ಆಗಿದೆ. ಯಾಕೆಂತಂದ್ರೆ ಎಲ್ಲಾ ಏರ್ ಕಂಡೀಷನರ್ ತಯಾರು ಮಾಡುವಂತಹ ಕಂಪನಿಗಳು ಕೂಡ 5% 15% ಬೆಲೆ ಏರಿಕೆ ಮಾಡಲಿಕ್ಕೆ ತೀರ್ಮಾನವನ್ನ ತೆಗೆದುಕೊಂಡಿವೆ. ಈಗಾಗಲೇ ಕೆಲವೊಂದು ಪ್ರಮುಖ ಕಂಪನಿಗಳೇ 12% 15% ಬೆಲೆಯನ್ನ ಈಗಾಗಲೇ ಏರಿಕೆ ಮಾಡಿವೆ. ಈ ಬೆಲೆಗಳಿಗೆ ಕೆಲವು ಕಂಪನಿಯ ಬೆಲೆಗಳು ಮಾರ್ಚ್ನಿಂದಲೇ ಜಾರಿಯಾಗಿವೆ. ಇನ್ನು ಕೆಲವು ಕಂಪನಿಗಳ ಬೆಲೆಗಳು ಏಪ್ರಿಲ್ 1ರಿಂದ ಏರಿಕೆಯೊಂದಿಗೆ ಜಾರಿ ಆಗ್ತವೆ. ಹೀಗಾಗಿ ಎಸಿಯನ್ನ ಖರೀದಿ ಮಾಡ್ಲಿಕ್ಕೂ ಕೂಡ ಈ ಬಾರಿ ಹೆಚ್ಚಿನ ಬೆಲೆಯನ್ನ ಗ್ರಾಹಕರು ತೆರಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಮಧುಸೂದನ್, ಧನ್ಯವಾದ ಚಂದ್ರಮೋಹನ್ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.